ಇವತ್ತಿನಿಂದ BBMPಗೆ ಬಾಯ್ ಬಾಯ್, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹಾಯ್ ಹಾಯ್ ಹೇಳಬೇಕು. ಅಂದರೆ 5 ನಿಗಮಗಳನ್ನಾಗಿ 5 ಪ್ರಾಧಿಕಾರಗಳನ್ನಾಗಿ ಮಾಡಲಾಗಿದೆ. ಬೆಂಗಳೂರನ್ನು 5 ವಿಭಾಗಗಳಾಗಿ ವಿಂಗಡಿಸಿ ಅದಕ್ಕೆ ಪ್ರತ್ಯೇಕವಾದಂಥ IAS ಅಧಿಕಾರಿಗಳಿಂದ ಕಾರ್ಯನಿರ್ವಹಣೆ ಮಾಡುವಾಗ ಮಾಡಲಾಗ್ತಾ ಇದೆ. ಎಲ್ಲದಕ್ಕೂ ಕೇಂದ್ರ ಕಚೇರಿಯಾಗಿ ಈಗಿನ BBMP ಕಚೇರಿ ಏನಿದೆ ಅದು ಕಾರ್ಪೊರೇಷನ್ ಬಳಿ ಇರುವಂಥ BBMP ಕಚೇರಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೇಯ್ನ್ ಕಚೇರಿಯಾಗಿರುತ್ತೆ. ಅಲ್ಲಿ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯಸ್ಥರಾಗಿರುವಂಥ ಮುಖ್ಯಮಂತ್ರಿಗಳು ಹಾಗೆ ಉಪಾಧ್ಯಕ್ಷರಾಗಿರುವಂಥ DCM ಅವರ ಕಚೇರಿ ಇರುತ್ತೆ. ಹಾಗೆಯೇ ಇಲ್ಲಿ ಮುಖ್ಯ ಆಯುಕ್ತರಾಗಿ ಈಗಾಗಲೇ ಇರುವಂಥ ಮಹೇಶ್ವರ ರಾವ್, BBMPಯ ಮುಖ್ಯ ಆಯುಕ್ತರೇನಿದ್ದಾರೆ ಅವರೇ ಮಹೇಶ್ವರ ರಾವ್ ಅವರೇ ಮುಖ್ಯ ಆಯುಕ್ತರಾಗಿದ್ದಾರೆ. ಹಾಗೆಯೇ ಮೌದ್ಗಿಲ್ ಅವರು ಕೂಡ ಇಲ್ಲಿ ಸೀನಿಯರ್ ಆಯುಕ್ತರಾಗಿ ಅವರು ಕೂಡ ಇದ್ದಾರೆ. ಹಾಗಾಗಿ BBMP ಇವತ್ತಿನಿಂದ 5 ವಿಭಾಗಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡಿದೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಬಹಳಷ್ಟು ಚರ್ಚೆ ಆಯಿತು ವಿಧಾನಸೌಧದಲ್ಲಿ, ಬೆಂಗಳೂರನ್ನ ಭಾಗ ಮಾಡಬೇಡಿ, ವಿಭಾಗಿಸಬೇಡಿ, ಒಂದೇ BBMP ಇರಲಿ ಅಂತ. ಆದರೆ ಈಗ ಅಂತಿಮವಾಗಿ ಅದೆಲ್ಲದಕ್ಕೂ ಕೂಡ ತೆರೆ ಎಳೆದು ಮಸೂದೆ ಪಾಸ್ ಆದ ನಂತರ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಅಂದರೆ ಬೆಂಗಳೂರು BBMPಯ ಬದಲಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಬೆಂಗಳೂರಿನ 5 ವಿಭಾಗಗಳಾಗಿ ವಿಂಗಡಿಸಿ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿ ಆ ಮೂಲಕ ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸು. ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ, ಅದನ್ನು ವಿಂಗಡಿಸಿ ಡಿಸೆಂಟ್ರಲೈಸ್ ಮಾಡಿ ಅಧಿಕಾರದ ವಿಕೇಂದ್ರೀಕರಣ ಮಾಡಿದರೆ, ಎಲ್ಲ ಕಡೆಗೂ ಕೂಡ ಅಧಿಕಾರವನ್ನು ಸ್ಪ್ರೆಡ್ ಮಾಡಿದರೆ ಪಾರ್ಟ್ ಬೈ ಪಾರ್ಟ್ ಆಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆ ಕನಸನ್ನು ಇಟ್ಕೊಂಡು DK ಶಿವಕುಮಾರ್ ಬೆಂಗಳೂರು BBMPಯನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನಾಗಿ ಬದಲಾಯಿಸಿದ್ದಾರೆ. ಐದು ಕಾರ್ಪೊರೇಷನ್ ಆಗ್ತದೆ. ಜಸ್ಟ್ ಕೂತ್ಕೊಂಡು ಯಾರನ್ನ ಕಾರ್ಪೊರೇಷನ್ ಅಧಿಕಾರಿಗಳಾಗಿ ಚರ್ಚೆ ಮಾಡಿದ್ದೀವಿ. ಬಹಳ ಸೀನಿಯರ್ಸ್ನೇ ಡೆಪ್ಟಿ ಕಮಿಷನರ್ ಆಗಿ ಕೆಲಸ ಮಾಡಿದ ಅನುಭವ ಸೊ ಕನೆಕ್ಟೆಡ್ ಎಲ್ಲ GBA ಮಾಡ್ತಿದ್ದಾರೆ. ಮಿಕ್ಕಿದ್ದೆಲ್ಲ ಇಂಡಿವಿಜುವಲ್ ಆಗಿ ಅವ್ರವ್ರಿಗೆ ಅಧಿಕಾರವನ್ನು ಕೊಟ್ಟು ಈಗ ಯಾರು ಅದರಲ್ಲೇ ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡಿ